ಹೆಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಮೀಶೋದಿಂದ ಒಂದು 4 ಕೆಲಸಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು ವಿತೌಟ್ ಇನ್ವೆಸ್ಟ್ಮೆಂಟ್. ಓಕೆನಾ? ಸೊ ಈ 4 ಕೆಲಸ ಏನೇನು ಅಂತ ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಹತ್ರ ಮೀಶೋ ಅಪ್ಲಿಕೇಶನ್ ಇಲ್ಲ ಅಂತಂದರೆ ಮೀಶೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ಇದೆ ಅಂತಂದರೂ ಕೂಡ ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ಬೇರೆ ನಂಬರಿಂದ ಲಾಗಿನ್ ಆಗಿ. ಓಕೆನಾ? ಯಾಕೆ ಅಂತ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮೀಶೋ ಅಪ್ಲಿಕೇಶನ್ದು. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿಂದ ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಮೊದಲು ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ? ಸೊ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈನ್ ಅಪ್ ಮಾಡಬೇಕಾಗುತ್ತೆ ಮೊದಲು. ಓಕೆ? ಸೊ ಸೈನ್ ಅಪ್ ಆದಮೇಲೆ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿರುವ ಸಿಮ್ ಕಾರ್ಡ್ ಅಂದರೆ ಯಾವ ನಂಬರ್ ಇದೆ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಅದೇ ನಂಬರ್ ಬೇಕು ಅಂತಂದರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಬೇರೆ ನಂಬರ್ ನೀವು ಆ್ಯಡ್ ಮಾಡಬೇಕು ಅಂತಂದರೆ ಎಂಟರ್ ಡೀಟೇಲ್ಸ್ ಮ್ಯಾನ್ಯುವಲಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ? ಸೊ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ OTP ಸೆಂಟ್ ಅಂತ ಬರುತ್ತೆ. ಸೊ ನೀವು ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTPನ ಎಂಟರ್ ಮಾಡಿಕೊಂಡು ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇವಾಗ ನಮ್ಮ ಅಕೌಂಟ್ ಇಲ್ಲಿ ಸೈನ್ ಅಪ್ ಆಗಿದೆ, ಲಾಗಿನ್ ಆಗಿದೆ. ಸೊ ಬನ್ನಿ ಇವಾಗ ಹೋಮ್ ಪೇಜ್ಗೆ ಬನ್ನಿ. ಸೊ ಇಲ್ಲೇನಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಾಡಕ್ಟ್. ಸೊ ಇವಾಗ ಟ್ರೆಂಡಿಂಗಲ್ಲಿ ಯಾವ ಪ್ರಾಡಕ್ಟ್ಗಳು ಇದ್ದಾವೆ ಆ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡಿದರೆ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಅಷ್ಟೇ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಕುರ್ತಾ ಸೆಟ್ನ ತಗೊಂಡಿದ್ದೀನಿ. ಸೊ ತಗೊಂಡ್ಬಿಟ್ಟು ಇಲ್ಲಿ ಬೈ ನೌ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಅಡ್ರೆಸ್ ಕೂಡ ನಾವು ಎಂಟರ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಆ್ಯಡ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಮೊದಲು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಎಂಟರ್ ಅಡ್ರೆಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೇಮ್ ಎಂಟರ್ ಮಾಡಬೇಕು ಮೊದಲು. ಸೊ ಏನಿದೆ ನಿಮ್ಮ ಹೆಸರು ಎಂಟರ್ ಮಾಡಿಕೊಂಡು ಎಂಟರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಹೌಸ್ ನಂಬರ್, ಏರಿಯಾ, ಪಿನ್ ಕೋಡ್, ಸಿಟಿ, ಸ್ಟೇಟ್ ಎಲ್ಲ ಕೇಳ್ತಾರೆ. ಸೊ ಎಂಟರ್ ಮಾಡಿಕೊಂಡು ಸೇವ್ ಅಡ್ರೆಸ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಅಡ್ರೆಸ್ ಕೂಡ ಎಂಟರ್ ಆಗಿದೆ. ಸೊ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ರೀಸೆಲ್ಲಿಂಗ್ ದಿ ಆರ್ಡರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಕ್ಲಿಕ್ ಆನ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂತ ಇದೆ. ಓಕೆ? ಸೊ ಇವಾಗ ನಾನು ಮೀಶೋದಲ್ಲಿ ಹೇಳ್ತಾ ಇರುವ ಫಸ್ಟ್ ಜಾಬ್ ಬಗ್ಗೆ ರೀಸೆಲ್ಲಿಂಗ್ ಅಂತ. ಓಕೆ? ಸೊ ರೀಸೆಲ್ಲಿಂಗ್ ಅಂತಂದರೆ ಇವಾಗ ಈ ಪ್ರಾಡಕ್ಟ್ ಬಂದುಬಿಟ್ಟು 500 ಸಮಥಿಂಗ್ ಇದೆ ಅಲ್ವಾ. ಸೊ ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ನ ಆ್ಯಡ್ ಮಾಡಿಕೊಂಡು ಬೇರೆಯವ್ರಿಗೆ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮಗೆ ಗೊತ್ತಿರೋರು, ಫ್ಯಾಮ್ಲಿ, ರಿಲೇಟಿವ್ಸ್ ಯಾರಿಗಾದರೂ ನೀವು ಶೇರ್ ಮಾಡ್ಬೋದು, ಈ ಡ್ರೆಸ್ ತೊಗೊಳ್ಳಿ ಇಷ್ಟು ಅಮೌಂಟು ಅಂತ ಹೇಳಿ. ಸೊ ಅವ್ರಿಗೆ ಬೈ ಚಾನ್ಸ್ ಅಂದರೆ ಆ ಒಂದು ಪ್ರಾಡಕ್ಟ್ ಅವರು ಪರ್ಚೇಸ್ ಮಾಡಿದ್ರು ಅಂತಂದರೆ ನೀವು ಮಾರ್ಜಿನ್ ಎಷ್ಟು ಹಾಕಿರ್ತೀರ ನೋಡಿ ಎಕ್ಸ್ಟ್ರಾ, ಸೊ ಆ ಒಂದು ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬಂದು ಸೇರುತ್ತೆ. ಓಕೆನಾ? ಇವಾಗ ಈ ಒಂದು ಪ್ರಾಡಕ್ಟ್ 500 ಸಮಥಿಂಗ್ 511 ಇದೆ ಅಲ್ವಾ. ಸೊ ನಾನು 600 ಅಂತ ಆ್ಯಡ್ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಮಾಡ್ದಂಗೆ ಆಯಿತು, ಅರೌಂಡ್ 90 ರುಪೀಸ್ ಅಲ್ವಾ. ಸೊ ಈ 90 ರುಪೀಸ್ ಎಕ್ಸ್ಟ್ರಾ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ನೀವು ಮಾರ್ಜಿನ್ ಎಷ್ಟು ಬೇಕಾದರೂ ಮಾಡ್ಬೋದು, 50 to 100, 150 to 100. ಸೊ ಈ ಡಿಪೆಂಡ್ಸ್ ನಿಮ್ಮ ಜನರು ನೀವು ಯಾರಿಗೆ ಶೇರ್ ಮಾಡ್ತೀರಾ ಅವ್ರು ತೊಗೊಳ್ತಾರಾ ಇಲ್ವಾ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ? ಸೊ ಇವಾಗ ನಾನು ಇಲ್ಲಿ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾಶ್ ಟು ಬಿ ಕಲೆಕ್ಟೆಡ್, ಆರ್ಡರ್ ಟೋಟಲ್ ₹500 ಪ್ಲಸ್ ಯುವರ್ ಮಾರ್ಜಿನ್. ಓಕೆ? ಸೊ ನಾನು ಮಾರ್ಜಿನ್ ಬಂದುಬಿಟ್ಟು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ. ಸೊ ಇವಾಗ ಟೋಟಲ್ ಪ್ರಾಡಕ್ಟ್ 511 ಇದೆ, ನಾನು 600 ರುಪೀಸ್ ಅಂತ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ಮಾರ್ಜಿನ್ ಬಂದುಬಿಟ್ಟು 89 ರುಪೀಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಮಾರ್ಜಿನ್ ವಿಲ್ ಬಿ ಡಿಪಾಸಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ. ಓಕೆನಾ? ಸೊ ಈ ಥರ ನೀವು ಎಷ್ಟು ಬೇಕೋ ಅಷ್ಟು ನೀವು
650ಗೆ ಸೆಲ್ ಮಾಡ್ತಾ ಇದ್ದೀರಾ ಈ ಡ್ರೆಸ್ಸು ಅಂತಂದರೆ ನಿಮಗೆ ಮಾರ್ಜಿನ್ ಬಂದುಬಿಟ್ಟು 139 ರುಪೀಸ್ ಸಿಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಎಷ್ಟು ದುಡ್ಡನ್ನು ಮಾರ್ಜಿನ್ ಆಗಿ ಇಟ್ಕೊಳ್ತೀರಾ ಅಂತ ಹೇಳಿ. ಓಕೆ, ಸೊ ಇವಾಗ ನಾನು ಸದ್ಯಕ್ಕೆ 600 ಇಟ್ಕೊಳ್ತೀನಿ. ಸೊ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಕ್ಯಾಶ್ ಟು ಬಿ ಕಲೆಕ್ಟೆಡ್ 600 ರುಪೀಸ್. ಅಂದರೆ ನೀವು ಯಾರಿಗೆ ಶೇರ್ ಮಾಡ್ತೀರಾ ಅವ್ರ ಹತ್ರ ಈ ಡ್ರೆಸ್ ಹೋಗುತ್ತೆ ಅಲ್ವಾ, ಅವರು 600 ರುಪೀಸ್ ಕ್ಯಾಶ್ ಆಗಿ ಕೊಡಬೇಕು ಅವರಿಗೆ. ಓಕೆ, ಸೊ ಇಲ್ಲಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಆ್ಯಂಡ್ ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ನಾನು ಅಡ್ರೆಸ್ ಕೊಟ್ಟಿರೋದು ನಮ್ಮ ಮನೆ ಅಡ್ರೆಸ್. ಸೊ ನಮ್ಮ ಮನೆಗೆ ಬಂದುಬಿಡುತ್ತೆ ಇದು. ಸೊ ನೀವು ಬೇರೆಯವ್ರಿಗೆ ಸೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಅಡ್ರೆಸ್ ಡಿಫ್ರೆಂಟ್ ಹಾಕಬೇಕು. ಓಕೆ, ಇಲ್ಲಿ ಮೈ ಆರ್ಡರ್ಸ್ ಮೇಲೆ ಹೋಗ್ತೀನಿ. ಇಲ್ಲಿ ಆರ್ಡರ್ ಆಲ್ರೆಡಿ ಪ್ಲೇಸ್ ಆಗಿದೆ. ಸೊ ನಾನಿವಾಗ ಇಲ್ಲಿ ಡೆಲಿವರಿ ಅಡ್ರೆಸ್ ಚೇಂಜ್ ಅಂತ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇದೆ ಅಲ್ವಾ, ಸೊ ನೀವು ಯಾರಿಗೆ ಸೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರದ್ದು ಒಂದು ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಚೇಂಜ್ ಮಾಡಬೇಕು ನೀವು. ಓಕೆ, ಯಾರಿಗೆ ಸೆಂಡ್ ಮಾಡ್ತಾ ಇದ್ದೀರಾ ಅವ್ರ ನಂಬರ್ ಹಾಕಿಬಿಟ್ಟು ಆ ಒಂದು ಡೆಲಿವರಿ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ನೀವು ವಿಥೌಟ್ ಇನ್ವೆಸ್ಟ್ಮೆಂಟ್ ರೀಸೆಲ್ಲಿಂಗ್ ಮಾಡಿಕೊಂಡು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಇದು 1 ವೇ ಆಯಿತು. ಇನ್ನು 3 ವೇಸ್ ಇದೆ ಮೀಶೋದಿಂದ ಅರ್ನಿಂಗ್ ಮಾಡೋದು. ಅದು ಕೂಡ ನಾನು ನಿಮಗೆ ಇದೇ ಒಂದು ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.